ಈಗಾಗಲೇ ಆರಂಭ ಮಾಡಿದಂಥ ಈ ಧರಣಿ ಸತ್ಯಾಗ್ರಹ ಮುಂದುವರಿದಂತೆ ಗ್ಯಾರಂಟಿ ಅನ್ನೋದ್ರಲ್ಲೇ ಎರಡು ಮಾತಿಲ್ಲ. ಯಾಕಂದರೆ 5ನೇ ತಾರೀಕು ಮತ್ತು 7ನೇ ತಾರೀಕು ಜಿಲ್ಲಾ ಮಟ್ಟದಲ್ಲೇ ಅಥವಾ ಗ್ರಾಮೀಣ ಮಟ್ಟದಲ್ಲಿ ನಾವು ಮೂಮೆಂಟನ್ನು ಮುಂದೆ ಮಾಡ್ತಾ ಹೋಗ್ತೀವಿ ಅನ್ನುವಂಥ ಮಾತನ್ನು, ಅದರಲ್ಲೂ ಮುಖ್ಯವಾಗಿ ಏಪ್ರಿಲ್ 5ರಂದು ಎಲ್ಲ ಜಿಲ್ಲಾಗಳ ಕೇಂದ್ರಗಳಲ್ಲಿ ಹೋರಾಟ ಮಾಡ್ತೀವಿ. ಈ ಸರ್ಕಾರದ ದೋಷಗಳು ಏನಾಗಿದ್ದಾವೆ, ಏನು ಕೆಲಸ ಮಾಡಿಲ್ಲ ಅದನ್ನೆಲ್ಲ ಜನ ತಿಳಿಸ್ತೀವಿ ಅನ್ನುವಂಥದ್ದು. ಅದರ ನಂತರ ಏಪ್ರಿಲ್ 7ರಿಂದ ಒಂದು ಮೈಸೂರಿನ ನಮ್ಮ ಚಾಮುಂಡೇಶ್ವರಿಗೆ ಪೂಜೆ ಸಲ್ಲಿಸಿ ಮುಂದಿನ ಕಾರ್ಯಕ್ರಮ ಇದು ಹೋರಾಟ ಕಾರ್ಯಕ್ರಮ ಮಾಡ್ತೀವಿ. ನಿರಂತರವಾಗಿ ಜನ ವಿರೋಧಿ ಕಾರ್ಯಕ್ರಮ ಮಾಡುತ್ತಿರುವಂಥ ಈ ಸರ್ಕಾರನ ವಿರೋಧಿಸಿ ಇವತ್ತು ಜನಜಾಗೃತಿ ಮಾಡ್ತೀವಿ, ಇವ್ರ ಮನೆಗೆ ಕಳಿಸೋದು ಕೆಲಸ ಮಾಡ್ತೀವಿ ಅಂತೇಳಿ ಆರಂಭ ಮಾಡ್ಯಾರ. ಭಾಳ ಸಂತೋಷ ಮಾಡಲಿ, ಅದರಲ್ಲಿ ಸಿಗಲು. ಆದರೆ ಇದೇ ಕಾಲಕ್ಕೆ ಇವರು ಕಾಂಗ್ರೆಸ್ಗರನ್ನು ಸಾಮಾನ್ಯರಿಲ್ಲ. ಅದರಲ್ಲೂ ನಮ್ಮ ಏನಪ್ಪ ಅಂತಂದ್ರೆ ವಿಶೇಷವಾಗಿ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಹೇಳಿಬಿಟ್ರು, ಅಡ್ಡಿ ಇಲ್ಲರಿ ನಾವು ಟ್ಯಾಕ್ಸ್ ಏರಿದ್ದೀವಿ, ದರ ಭಾಳ ಏರದ, ಹಾಲಿನ ದರನೂ ಏರದ, ವಿದ್ಯುತ್ ದರನೂ ಏರ್ಲಿಕ್ಕಂತ ಕರೆಯೋದಿಲ್ಲ ಅಂತಲ್ಲ. ನಮಗೆ ಟ್ಯಾಕ್ಸ್ ತೊಳಗೆ ಎಲ್ಲ ಅವಕಾಶ ಇಟ್ಟಿಲ್ಲಲ್ರಿ, ಏನು ಮಾಡಿ ನಾವು ಎಲ್ಲ ತಕ್ಕೋಬೇಕಲ್ಲ ದುಡ್ಡನ್ನ, ಜನರ ಕೆಲಸ ಆಗಬೇಕಲ್ಲ, ಗ್ಯಾರಂಟಿ ಕೊಡ್ತಾ ಇದ್ದೀವಿ, ಇವೆಲ್ಲ ಸಾಗಬೇಕಲ್ರಿ, ಅದಕ್ಕೆ ನಾವು ಸ್ವಲ್ಪ ಏರಿಸಿದ್ವಿ ಏನು ತಪ್ಪಿಲ್ಲ. ಅದು ಬಿಟ್ಟು ನಮ್ಮ ಪಾಲು ನಮಗೆ ಕೊಟ್ಟರೆ ನಾವು ಯಾಕೆ ಏರಿಸೋಣ್ರಿ, ನಮಗೇನು ಬೇಕಾಗಿದೆ. ಯಾಕಂದ್ರೆ ಹೆಚ್ಚು 4-5 ಲಕ್ಷ ಕೋಟಿ ರೂಪಾಯಿ ನಮ್ಮ ಜನ ತೆರಿಗೆ ಕೊಡ್ತಾರೆ. ಆದರೆ ನಮ್ಮ 40% ಕೊಡಲಿ, ಅವರು 60 ಅವರೇ ಇಟ್ಕೊಳ್ಳಿ, ಡೆವಲಪ್ಮೆಂಟ್ ಮಾಡಲಿ. ನಾವು ಭಾರತದ ದೇಶದ ವಿರೋಧಿಗಳಲ್ಲ, ಸಂವಿಧಾನದ ವಿರೋಧಿಗಳಲ್ಲ, ಸಂಸತ್ತಿನ ವಿರೋಧಿಗಳಲ್ಲ ಅನ್ನೋಂಗೆ ಮಾತಾಡ್ತಾ ಇದ್ದಾರೆ. ನಮ್ಮ ಪಾಲು ನಮ್ಗೆ ಕೊಡ್ರಿ, ನಾವ್ಯಾಕೆ ಈ ದರ ಏರಿಸೋಣ, ತೆರಿಗೆ ಏರಿಸೋಣ. ಮತ್ತು ನೀವು ಏರಿಸಿದ್ದು ಸ್ವಲ್ಪ ಉಳಿತಾಯ ಮಾಡಿದ್ವಿ. ಮತ್ತು ಪೆಟ್ರೋಲ್ದಲ್ಲಿ ಅಥವಾ ಡೀಸೆಲ್ದಲ್ಲೇ 2 ರೂಪಾಯಿ ಏರಿಸಿದಾಗ ಇನ್ನುಳಿದ ರಾಜ್ಯಗಳಲ್ಲೇ, ಅದರಲ್ಲೂ BJP ಸರ್ಕಾರ ರಾಜ್ಯಗಳಲ್ಲಿ ನಮಗೆ ಹೆಚ್ಚಿಗೆ ಈಗಾಗಲೇ ಅಲ್ಲೇ 1 ಲೀಟ್ರಿಗೆ ಅದನ್ನು ಸ್ವಲ್ಪ ಮಾಡಿದೆವಪ್ಪ, ಏನು ತಪ್ಪಾಯಿತು, ಇದನ್ನು ದೊಡ್ಡ ಅಪರಾಧ ನಾವು ಮಾಡ್ತಾಯಿದ್ದೀರ, ನಾವು ಗ್ಯಾರಂಟಿ ಕೊಡ್ತಾಯಿದ್ದೀವಿ. ಅವ್ರು ಗ್ಯಾರಂಟಿ ಕೊಡಲಾರ್ದನ ದರ ಏರಿಸ್ತಾ ಇರ್ತಾರೆ ಮೇಲಿನ ಮೇಲೆ, ಏನು ಥರ ಅರ್ಥ ಅಂತ ಅವರು ಟೀಕಾ ಮಾಡ್ತಾಯಿದ್ದಾರೆ ಕಾಂಗ್ರೆಸ್ಸಿಗರು. ಅವರು ಹೇಳೋದ್ರಲ್ಲಿ ಸತ್ಯಗಳಿದ್ದಾವೆ. ಯಾಕಪ್ಪ ಅಂದ್ರೆ 2 ಕೈ ಕುಡಿದಾಗ ಚಪ್ಪಾಳೆ ಆಗೋದ್ರಿ, ಒಂದಕ್ಕೆ ಚಪ್ಪಾಳೆ ಹೆಂಗೆ ಆಗ್ತದೆ ಹೇಳ್ರಿ. ಅದೇ ಕಾಲ ಕೇಂದ್ರ ತಪ್ಪು ನಡೆಗಳು, ತಪ್ಪು ನೀತಿಗಳು ಸಹಿತ ಅಷ್ಟೇ ಕಾರಣೀಕರ್ತರದಾವ, ಕಾರಣೀಭೂತದಾವ ಅನ್ನೋದು ಅಷ್ಟೇ ಸತ್ಯ. ಅದೇ ಕಾಲ ರಾಜ್ಯನೂ ಅದನ್ನೇ ಹೇಳೋದಲ್ಲ. ಈಗ ನೋಡಿರಿ, BJPಗೆ ನೇನು ಕೇಳಿದರು, ಅವ್ರು ಹಿಂದಿನ ಇತಿಹಾಸ ಹೋಗಿಬಿಡ್ತಾರೆ ಕರ್ಕೊಂಡು. ಅವರು ಸಂವಿಧಾನ ವಿರೋಧಿ ಇದ್ದಾರೆ, ಸರ್ವಾಧಿಕಾರಿಗಳಿದ್ದಾರೆ, ತುರ್ತು ಪರಿಸ್ಥಿತಿ ಅಂತಂದರು, ಅಲ್ಲೇ ಇದೆಲ್ಲ ಶುರು ಮಾಡಿಬಿಡ್ತಾರೆ ಕತೆ ಹೇಳಲಿಕ್ಕೆ. ನೀವೇನು ಮಾಡಲಿಕ್ಕೆ ಇತ್ತಿದ್ದೀರಿ, ನಾವೇನ್ರಿ ಅದನ್ನು ಮುಂದುವರಿಸಿ ನಾವು ಮಾತಾಡ್ತಾರೆ. ಉತ್ತರ ಇಲ್ಲ ಕರೆಂಟ್ ಪ್ರಾಬ್ಲಮ್ಗೆ. ನೀವೇನೋ ಹೇಳಿದ್ರಿ 2 ಕೋಟಿ ಉದ್ಯೋಗ ಕೊಡ್ತೀನಿ